ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ನಾನು ಕೂಡ ಸೂಪರ್ ಆಗಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಬೆಳಗ್ಗೆ ಒಂಚೂರ್ಲ ವಿಡಿಯೋನ ತೊಗೊಂಡಿದ್ದೀನಿ. ಯಾಕಂದ್ರೆ ಅಡುಗೆ ಏನು ಮಾಡಿದ್ದಿಲ್ಲ, ಸೊ ನೈಟ್ದಿತ್ತು ಅದನ್ನ ಉಂಡ್ವಿ. ಸೊ ಇಲ್ಲಿ ಇವರು ಆಟ ಆಡತ್ತಿದ್ದರು ಫ್ರೆಂಡ್ಸ್. ಫ್ರೆಶ್ ಅಪ್ ಆಗಿ ಆಟ ಆಡಕತ್ತಿದ್ರು. ಇವತ್ತು ನಮ್ಮ ಮನೆಯವರು ಮನೆಯೊಳಗಿದ್ರು. ಸೊ ಹಾಗಾಗಿ ಬೆಳಗ್ಗೆ ಈ ಥರ ಇತ್ತು. ಎಲ್ಲ ಊಟ ಅದು ಮಾಡಿ ಬಾಂಡೆ ತೊಳೆದು ಎಲ್ಲ ಕೆಲಸ ಮಾಡಿಕೊಂಡು ಒಂದು 2 ಅವರ್ ರೆಸ್ಟ್ ಮಾಡಿದ್ವಿ ಫ್ರೆಂಡ್ಸ್. 2 ಅವರ್ ರೆಸ್ಟ್ ಮಾಡಿ ಆಮೇಲೆ ಎದ್ವಿ. ನಾ ಎದ್ದೆ, ಅವ್ರು ಇನ್ನೂ ಮಲ್ಕೊಂಡಿದ್ರು. ಸೊ ಹಾಗಾಗಿ ಚಹಾ ಮಾಡ್ಕೋಬೇಕಂತ 4:15 ಆಗಿತ್ತು. ಸೊ 4:15ಗೆ ಎದ್ದ ತಕ್ಷಣ ನಾನು ಚಹಾ ಮಾಡ್ಕೋತೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಇಲ್ಲಿ ಚಹಾಕ್ಕೆ ಇಟ್ಟೀನಿ. ಇದು ಹಾಲು ಬಂದು ಪ್ಯಾಕೆಟ್ ಹಾಲಲ್ಲ ಫ್ರೆಂಡ್ಸ್, ಎಮ್ಮೆ ಹಾಲನ್ನ ಹಚ್ಚೇವಿ ಡೈಲಿ 1/2 ಲೀಟ್ರ್ ಅಂತ. ಸೊ ಹಾಗಾಗಿ ಫಸ್ಟ್ ಚಹಾ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು, ಅಷ್ಟು ಮಸ್ತ್ ಆಗುತ್ತೆ ಫ್ರೆಂಡ್ಸ್. ಚಹಾ ಜೋಡಿ ಏನೂ ಇರಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಚುರುಮುರಿ ಮತ್ತು ಸೇವಾ ಹಾಕ್ಕೊಂಡು ಚಹಾನ ಕುಡಿದ್ವಿ. ಒಟ್ಟು ನನಗೆ ಚಹಾ ಜೋಡಿ ಏನರ ಇರಬೇಕು ಅಂತ. ಸೊ ಅವರು ಮಲ್ಕೊಂಡಿದ್ರು. ಏನಾಗಿ ಸರ್ಪ್ರೈಸ್ ಆಗಿ ಏನಾದರೂ ಮಾಡ್ಕೊಡ್ಬೇಕು ಅಂದ್ಕೊಂಡು, ಬೇಳೆ ಮಾಡ್ಬೇಕು ಅಂದ್ಕೊಂಡು. ಯಾಕಂದರೆ ಚಹಾ ಕುಡಿಯುವಾಗ ಅವು ಎರಡೂ ನೋಡಿದ್ನಲ್ಲ ಫ್ರೆಂಡ್ಸ್. ಸೊ ಹಂಗಾಗಿ ಇಲ್ಲಿ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಹುಣಸೆಹಣ್ಣು ನೆನೆ ಇಟ್ಟಿದ್ದೀನಿ. ಲಿಂಬೆಹಣ್ಣು ಹಾಫ್ ಲಿಂಬೆಹಣ್ಣು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಕಲರ್ಗೋಸ್ಕರ ಅಂತ ಖಾರ ತೊಗೊಂಡಿದ್ದೀನಿ. ಖಾರನೂ ಸ್ವಲ್ಪ ನಾನು ಕಮ್ಮಿ ಹಾಕ್ತೀನಿ ಫ್ರೆಂಡ್ಸ್. ಯಾಕಂತಂದ್ರೆ ನಮ್ಮ ಮನೆಯವರು ಮತ್ತು ನಮ್ಮ ಮಕ್ಕಳು ಇಬ್ಬರು ಸ್ವಲ್ಪ ಖಾರ ಜಾಸ್ತಿ ಏನು ತಿನ್ನೋಂಗಿಲ್ಲ. ಸೊ ಹಾಗಾಗಿ ಇವಾಗ ಸ್ವಲ್ಪ ಚುರುಮುರಿ, ಸ್ವಲ್ಪ ಸೇವಾನ ತೊಗೊಂಡಿದ್ದೀನಿ. ಫಸ್ಟಿಗೆ 1 ಕಪ್ ಚುರುಮುರಿ, ಒಂದಿಷ್ಟು ಸೇವಾನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದರೊಳಗೆ ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಂದ್ರೆ ಪುದೀನ, ಆಮೇಲೆ ಪುದೀನ ಅಂತೀನಿ ನೋಡಿ, ಹಾಕೋರು ಪುದೀನನೂ ಹಾಕ್ತಾರೆ ನಮ್ಮ ಸೈಡ್. ಕೊತ್ತಂಬರಿನ ಹಾಕ್ಬೋದು. ನನ್ನ ಮೇಲೆ ಕೊತ್ತಂಬರಿ ಇಲ್ಲ. ಸೊ ಹಾಗಾಗಿ ಅದನ್ನು ಕೊತ್ತಂಬರಿನ ಸ್ಕಿಪ್ ಮಾಡೀನಿ. ಇವಾಗ ರೆಡ್ ಕಲರ್ ಖಾರ ಹಾಕಾಕತ್ತೀನಿ ಫ್ರೆಂಡ್ಸು. ಸ್ವಲ್ಪ ಹಾಕಾಕತ್ತೀನಿ, ಯಾಕಂತಂದ್ರೆ ನನ್ನ ಮಕ್ಕಳು ಟೇಸ್ಟ್ ಮಾಡ್ತಾವೆ ಅಂತಂಗೆ. ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ. ಇವಾಗ ನಾನು ಸ್ವಲ್ಪ ಲಿಂಬೆಹಣ್ಣು ಹಾಕಿ ಸ್ವಲ್ಪ ಹೌದೇನಿಲ್ಲ ಅಂತ ಒಂದಿಷ್ಟು ಎಣ್ಣೆ, ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿನೂ ಹಾಕಿದ್ನಿ ಫ್ರೆಂಡ್ಸ್. ಸೊ ಗರಂ ಮಸಾಲನೂ ಹಾಕಿದ್ನಿ ಫ್ರೆಂಡ್ಸ್. ಅದು ಸ್ಕಿಪ್ ಆಗಿತ್ತು. ಧನಿಯಾ ಮಸಾಲ ಹಾಕಿಲ್ಲ, ಗರಂ ಮಸಾಲ ಹಾಕಿದ್ನಿ ಅನ್ಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಹುಣಸೆ ನೀರನ್ನ ಹಾಕಿದ್ದೀನಿ, ಯಾಕಂದರೆ ಎಲ್ಲ ಮಿಕ್ಸಪ್ ಮಾಡಬೇಕಲ್ಲ. ಸೊ ಹಾಗಾಗಿ ಅತಿಶಯನೂ ಹುಳಿ ಮಾಡಬಾರ್ದು ಫ್ರೆಂಡ್ಸ್, ಅದು ಬೇಳೆ ಚಲೋ ಆಗೋಲ್ಲ. ಸೊ ಹಾಗಾಗಿ ನೀವು ಬೇಕಂದ್ರೆ ಸ್ವಲ್ಪ ಬೆಲ್ಲನ ಹಾಕ್ಕೋಬಹುದು. ಅದು ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಕೊಡುತ್ತೆ. ನಮ್ಮ ಮನೆಯೊಳಗೆ ಸ್ವಲ್ಪ ಖಾರನ ಇಷ್ಟಪಡ್ತಾರೆ, ಸ್ವೀಟ್ ಇಷ್ಟಪಡೋಂಗಿಲ್ಲ. ಸೊ ಹಾಗಾಗಿ ನಾನು ಬೆಲ್ಲನೇ ಯೂಸ್ ಮಾಡಿಲ್ಲ. ನೀವು ಬೇಕಂದರೆ ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು. ಇವಾಗೆಲ್ಲ ಹಾಕಿದ್ದೀನಲ್ಲ ಫ್ರೆಂಡ್ಸ್, ಚೆಂದಾಗಿ ಮಿಕ್ಸ್ ಮಾಡ್ಬೋದು. ಸ್ಪೂನ್ಲಿಂದ ಇದು ಮಿಕ್ಸ್ ಮಾಡಿದರೆ ಚಲೋ ಬರೋಲ್ಲ. ಸೊ ಹಾಗಾಗಿ ಕೈಲೇ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇವಾಗ ನಾನು ಕೂಡ ಕೈಲೇ ಮಿಕ್ಸ್ ಮಾಡ್ಕೋತೀನಿ. ಯಾಕಂದ್ರೆ ಎಲ್ಲದಕ್ಕೂ ಖಾರ, ಉಪ್ಪು ನಾವೇನೇನು ಹಾಕಿರ್ತೀವೋ ಎಲ್ಲನೂ ಹತ್ತಬೇಕು. ಸೊ ಹಾಗಾಗಿ ನೋಡಿ, ಈ ಥರ ನಾನು ಕೈಲೇ ಮಿಕ್ಸ್ ಮಾಡಿಕೊಂಡೆ. ಸೊ ಫೈನಲಿ ಬೇಳೆ ರೆಡಿ ಆಯಿತು ಫ್ರೆಂಡ್ಸ್. ಕಲರ್ ನಾನು ಯಾಕಂದ್ರೆ ಫಸ್ಟಿಗೆ ಹೇಳಿ ನನ್ನ ಮಕ್ಕಳು ತಿನ್ನೋದ್ರಿಂದ ನಾನು ಖಾರನ ಸ್ವಲ್ಪ ಹಾಕೀನಿ. ನೀವು ಬೇಕಂದ್ರೆ ಖಾರನ ಹಾಕೋಬೋದು. ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇರ್ಬೋದು. ಫೈನಲಿ ಈ ಸ್ಟ್ರಕ್ಚರ್ ಬಂತು ಬೇಳೆ. ಹೊರಗೆ ಹೆಂಗೆ ಸಿಗುತ್ತೆ ಹಂಗೆ ನಮ್ಮ ಮನೆಯೊಳಗೆ ಮಕ್ಳಿಗೆ ಮಾಡಿಕೊಟ್ರೆ ಸಿಕ್ಕಾಪಟ್ಟೆ ಖುಷಿನೂ ಪಡ್ತಾರೆ, ಇಷ್ಟಪಟ್ಟು ತಿಂತಾರೆ. ಸೊ ಹಂಗಾಗಿ ಅವ್ರಿಗೂ ನಮ್ಮ ಮನೆಯವ್ರಿಗೆ ಅದು ಎಬ್ಬಿಸಿ ಕೊಟ್ಟೆ. ಟೇಸ್ಟ್ ಅಂತೂ ಸೂಪರ್ ಅಂತ ಹೇಳಿದರು ಫ್ರೆಂಡ್ಸ್. ಹಂಗೆ ನಾನು ಮಾತಾಡುವ ಮಲ್ಕೊಂಡಿದ್ನಲ್ಲ, ಸ್ವಲ್ಪ ಅವ್ನಿಗೆ ಕಿಚಡಿ ಮಾಡಿದ್ರೆ ಅಂತ ಅಂದ್ಕೊಂಡು ಕಿಚಡಿಗೆ ಇಟ್ಟಿದ್ನಿ. ಕಿಚಡಿ ತಿನ್ನಿಸ್ಕೊಂಡು ಸ್ವಲ್ಪ ಅವ್ನಿಗೆ ಹುಷಾರಿರಲಿಲ್ಲ ಫ್ರೆಂಡ್ಸ್. ಹಾಸ್ಪಿಟಲ್ಗೆ ಹೋಗಿ ಬಂದು ಲೇಟಾಗಿತ್ತು. ವೀಡಿಯೋಸ ಮಾಡೋಕ್ಕಾಗಿಲ್ಲ. ನೈಟ್ ಹಾಗೇನೆ ಮಲ್ಕೊಂಡ್ಬಿಟ್ಟು ಮತ್ತು ಇದು ಬೆಳಗ್ಗೆ ಲಾಗ್ನ ಕಂಟಿನ್ಯೂ ಆಗತ್ತೈತಿ. ಸೊ ಹಾಗಾಗಿ ಬರುವಾಗ ಚಿಕನ್ ತೊಗೊಂಬಂದಿದ್ವಿ. ಚಿಕನ್ ಮತ್ತು ಚಪಾತಿ, ಬಿರಿಯಾನಿ ಮಾಡಿದ್ವಿ ಫ್ರೆಂಡ್ಸ್. ಅದನ್ನು ನಾನು ಜಾಸ್ತಿ ತೊಗೊಳಕ್ಕಾಗಿಲ್ಲ. ಬೆಳಗ್ಗೆ ಇಲ್ಲಿ ನೋಡ್ತಾ ಇರ್ಬೋದು, ಇವರೆಲ್ಲ ಜಳಕ ಅದು ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡಾಕತ್ತಾರ. ನಮ್ಮ ಅಥರ್ವಾರು ನೋಡಿ, ಅವ್ನು ಡೈನಿಂಗ್ ಟೇಬಲ್ ಸೊ ಊಟ ಮಾಡತ್ತಾರ ಫ್ರೆಂಡ್ಸ್. ಊಟ ಮಾಡಲಿ ಅವರು. ನಾನು ಕೂಡ ಫ್ರೆಶ್ ಅಪ್ ಆಗ್ತೀನಿ. ಅವ್ರಿಗೆ ಊಟ ಮಾಡಿಸಿದ್ರೆ ಫ್ರೆಶ್ ಅಪ್ ಆಗಿ ಸ್ಕೂಲಿಗೆ ಬಿಟ್ಟು ಬರಬೇಕು 6ಗೆ. ಸೊ ಹಾಗಾಗಿ 6 ಸ್ಕೂಲಿಗೆ ಹೋಗ್ತಾನೆ ಫ್ರೆಂಡ್ಸ್. ಏನು ಹಠ ಏನು ಮಾಡೋಂಗಿಲ್ಲ. ಇಲ್ಲ ಮಮ್ಮಿ ನಾನು ಸ್ಕೂಲಿಗೆ ಹೋಗ್ತೀನಿ, ನಂಗೆ ಬಿಟ್ಟು ಬಾ ಅಂತಾನೆ ಒಂಥರ ಖುಷಿ ಆಗುತ್ತೆ. ಒಂದೊಂದು ಮಕ್ಕಳು ಅಳ್ತಿರ್ತಾವೆ ಸ್ಕೂಲಿಗೆ ಹೋಗಲ್ಲ ಅಂತ. ಇವ್ರು ಹಾಗಿಲ್ಲ ಫ್ರೆಂಡ್ಸ್, ಹೋಗ್ತಾರೆ. ಇವನಿಗೂ ಕಳಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಅಥರ್ವಾಗ ಇನ್ನೊಂದು ಸ್ವಲ್ಪ ಇನ್ನೊಂದು 2-3 ತಿಂಗಳಾಗಿಂದ ಅವನಿಗೂ ಕಳಿಸ್ಬೇಕಂತ ಮಾಡೀನಿ. ಸೊ ಬಾಂಡೆ ಕೂಡ ತೊಳ್ಕೊಂಬಂದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಬಾಂಡೆ ಎಲ್ಲ ತೊಳೆದು ಈಗ ಹಾಗೇನೆ ಇಲ್ಲಿ ನಮ್ಮದೆಲ್ಲ ಸ್ನಾನ ಅದಾಯಿತು. ಗ್ಯಾಸ್ ಕೆಟ್ಟಿದ್ದು ಒರೆಸ್ಕೊಂಡು ಇವಾಗ ಅವ್ರಿಗೆ ನೀರಿನ ಬಾಟ್ಲಿ ತುಂಬಿಕೊಡ್ತೀನಿ. ಟಿಫನ್ ಏನು ಕಟ್ಕೊಡಲ್ಲ ಫ್ರೆಂಡ್ಸ್, ಯಾಕಂದ್ರೆ ಇಲ್ಲಿ ಊಟ ಮಾಡಿ ಹೋಗಿರ್ತಾನೆ, ಅಲ್ಲಿ ಊಟ ಕೊಡ್ತಾರೆ. ಸೊ ಹಾಗಾಗಿ ಟಿಫನ್
ಟಿಫನ್ ಬ್ಯಾಗ್ಗಳಿಗಿಟ್ಟು ನೀರಿನ ಬಾಟ್ಲಿಗೆ ಕೊಟ್ಟು ಕಳಿಸ್ತೀನಿ. ಯಾಕಂತಂದರೆ ಇವಾಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಯ್ತಲ್ಲ, ಆ ಮಕ್ಕಳಿಗೆ ನೀರು ಆದಷ್ಟು ನೀರು ಜಾಸ್ತಿ ಕುಡಿಬೇಕು ಮಕ್ಕಳು. ಸೊ ಇವಾಗಂತೂ ಏನಂತಾರಲ್ಲ, ವಿಂಟರ್ ಸೀಸನ್ ಒಳಗೆ ಜಾಸ್ತಿ ನೀರು ಕುಡಿತಿದ್ದಿಲ್ಲ, ಇವಾಗ ಕುಡಿಯಾಕ್ತಾನೆ ಫ್ರೆಂಡ್ಸ್. ಸೊ ಹಂಗಾಗಿ ನೀರನ್ನ ಕೊಟ್ಟಿದ್ದೀನಿ. ಇವಾಗ ಅವರು ರೆಡಿ ಆಗ್ಯಾರ, ನೋಡ್ತಾ ಇರ್ಬೋದು. ನಮ್ಮ ಅತ್ತರವಾಗ ನಿದ್ದೆ ಬಂದಿದೆ ಫ್ರೆಂಡ್ಸ್. ಅವನಿಗೆ ಬಿಟ್ಟು ಬಂದ ಬಳಿಕ ಮಲಗಿಸ್ಬೇಕಂತ ಮಾಡಿದ್ದೀನಿ. ಇವಾಗ ಹೋಗಿ ಅಂಗನವಾಡಿಗೆ ಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಇವಾಗ ಸ್ಕೂಲಿಗೆಲ್ಲ ಅಂಗನವಾಡಿಗೆ ಹೋಗ್ತಾನೆ ನನ್ನ ಮಗ. ಸೊ ಎಲ್ಲನೂ ಕೆಲಸ ಆಗೈತಿ, ನೋಡ್ತಾ ಇರ್ಬೋದು. ಎಲ್ಲ ಹೊರಗಿಂದು ಕ್ಲೀನ್ ಆಗೈತಿ. ಇವಾಗ ಬಿಟ್ಟು ಬಂದು ಅವ್ನಿಗೆ ಮಲಗಿಸಿದ ಅಂದರೆ 1-2 ಅವರ್ ನಮ್ಮ ಮನೆ ಶಾಂತ ಇರುತ್ತೆ. ನಾನು ನೆಕ್ಸ್ಟ್ ವಿಡಿಯೋಸ್ ಹಾಕೋದು ನನಗೆ ಹೆಲ್ಪ್ ಆಗುತ್ತೆ ವಾಯ್ಸ್ ಓವರ್ ಕೊಡೋಕೆ. ಇಲ್ಲಾಂದರೆ ಗಲಿಬಿಲಿ ಮಾಡ್ತಾರೆ. ಸೊ ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ನಮ್ಮ ಆರು ಹೊಂಟಾನ. ಅವ್ನ ಕೈಯೊಳಗೆ ಬಾಟ್ಲಿ ಇಷ್ಟ ಫ್ರೆಂಡ್ಸ್, ಬ್ಯಾಗ್ನ ಇಟ್ಕೋಬೇಕು. ಇಲ್ಲ ಒಂದೊಂದು ಸತ ಅವ್ನ ತಮ್ಮನ ಕೈಯಾಗ ಬಾಟ್ಲಿ ಕೊಟ್ಬಿಟ್ಟಿರ್ತಾನೆ. ಒಟ್ಟು ಫ್ರೀ ಬರ್ಡ್ ಇದ್ದಂಗೆ ನೋಡಿ ಫ್ರೆಂಡ್ಸ್. ಆರಾಮ್ ಹೋಗೋದು ಬರೋದು, ಶಾಲೆ ಒಳಗೆ ಶೇಂಗಾ ಚಕ್ಕಿ ಉಂಡೆ ಕೊಡ್ತಾರೆ, ಅದು ತಿನ್ನೋಕೆ ಇಷ್ಟ ಹೋಗ್ತಾರೆ ಫ್ರೆಂಡ್ಸ್. ಇಲ್ಲ ಅಂತಂದ್ರೆ ಅವು ಏನು ಕಲಿಬೇಕಂತೇನು ಹೋಗಲ್ಲ, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ 1-2 ತಾಸು 11ಕ್ಕೆ ಹೋಗಿ 2 ಗಂಟೆಗೆ ಬರ್ತಾರೆ, ಒಂದು 2-3 ತಾಸು ಹೋಗ್ತಾ ಅಂತ ಕಳಿಸ್ತೀನಿ ಅಷ್ಟೇ. ಮತ್ತೇನಿಲ್ಲ ಫ್ರೆಂಡ್ಸ್, ಬಿಟ್ಟು ಬರ್ತೇವೆ. ಬಿಟ್ಟು ಬಂದು ಆ ಥರ ಮಲಗಿಸಿದ್ರೆ ಇವತ್ತಿನ ರುಟೀನ್ ಈ ಥರ ಆಯ್ತು ಅಂತ. ಓಕೆ ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ, ಮತ್ತೆ ಸಿಗೋಣ.